ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ, ನೀಡಸೋಸಿ ಹಾಗೂ ಅಮ್ಮಗಿ ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 63 ಕೆವಿ ಸಾಮರ್ಥ್ಯದ ನೂತನ 5 ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಲಾಗಿದೆ. ಈ ಟ್ರಾನ್ಸ್ಫಾರ್ಮರ್ಗಳನ್ನು ಹುಕ್ಕೇರಿ ವಿದ್ಯುತ್ ಸಂಘದ ಅಧ್ಯಕ್ಷರಾದ ಮಹಾವೀರ ನೀಲಜಗಿ ಹಾಗೂ ನಿರ್ದೇಶಕರು ಉದ್ಘಾಟಿಸಿದರು. ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ 2 ಟ್ರಾನ್ಸ್ಫಾರ್ಮರ್ಗಳೊಂದಿಗೆ ದಾರಿದೀಪ ಯೋಜನೆಯ ಉದ್ಘಾಟನೆ ನೆರವೇರಿತು. ಇದೇ ವೇಳೆ ನೀಡಸೋಸಿ ಗ್ರಾಮದಲ್ಲಿ 2 ಹಾಗೂ ಅಮ್ಮಣಗಿ ಗ್ರಾಮದಲ್ಲಿ 1 ಟ್ರಾನ್ಸ್ಫಾರ್ಮರ್ಗಳನ್ನು ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಯಿತು. ಈ ಯೋಜನೆಯಿಂದ ಸ್ಥಳೀಯ ರೈತರು ಮತ್ತು ಗ್ರಾಮಸ್ಥರಿಗೆ ಉತ್ತಮ ಹಾಗೂ ನಿರಂತರ ವಿದ್ಯುತ್ ಪೂರೈಕೆ ದೊರೆಯಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಸಂಘದ ಅಧ್ಯಕ್ಷರಾದ ಮಹಾವೀರ ನೀಲಜಗಿ ಮಾತನಾಡಿ, ಬರುವ ದಿನಗಳಲ್ಲಿ ತೋಪಪಟ್ಟಿ ಪ್ರದೇಶದಲ್ಲಿ ನಿರಂತರ ಜ್ಯೋತಿ ಯೋಜನೆಯನ್ನ ಹಮ್ಮಿಕೊಳ್ಳಲಾಗುವುದು. ಗ್ರಾಮೀಣ ಭಾಗಗಳಲ್ಲಿ ವಿದ್ಯುತ್ ಸಮಸ್ಯೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗುತ್ತಿದೆ ಎಂದರು. ಇವತ್ತು ಅಂಕಲಿ ಗ್ರಾಮದ ಸಂಕೇಶ್ವರದ ಹತ್ತಿರದ ಅಂಕಲಿ ಗ್ರಾಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ವಿದ್ಯುತ್ ಪರಿವರ್ತನಾ ಒಂದು ಹೊಸ ಟಿಸಿಯನ್ನು ಇವತ್ತು ಅಳವಡಿಸಲಾಗಿದೆ. ಬರುವ ದಿನಮಾನಗಳಲ್ಲಿ ತೋಟಪಟ್ಟಿಗಳಿರುವ ನಿರಂತರ ಜ್ಯೋತಿಗೆ ಅತ್ಯಂತ ವ್ಯವಸ್ಥಿತ ಶೀಘ್ರವಾಗಿ ಪೂರೈಸಿಕೊಡಲಾಗುವುದು. ಇದು ಸಾಕಷ್ಟು ಕಡೆ ಅವಶ್ಯಕತೆ ಇದೆ ಕಂಬಗಳು. ಬರುವ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ಆಡಳಿತ ಮಂಡಳಿಯವರು ಇವರು ವಿನಯ್ ದಾದಾ ಇರ್ಬೋದು, ಪೃಥ್ವಿ ಅಣ್ಣ ಇರ್ಬೋದು, ಎಲ್ಲ ನಿರ್ಣಯ ಮಾಡಿದ್ದೇವೆ. ಅತಿ ಶೀಘ್ರದಲ್ಲಿ ಎಲ್ಲ ಕಾರ್ಯಗಳನ್ನು ತೀವ್ರಗತಿಯಲ್ಲಿ ಮುಗಿಸ್ಕೊಡ್ತೇವೆ. ಸಂಘದ ನಿರ್ದೇಶಕರಾದ ಪೃಥ್ವಿ ಕತ್ತಿ ಮಾತನಾಡಿ, ಸುಮಾರು 15,000 ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆ ಜಾರಿಗೊಳಿಸುವ ನಮ್ಮ ಆಡಳಿತ ಮಂಡಳಿಯ ಉದ್ದೇಶವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸಲು ಆಡಳಿತ ಮಂಡಳಿ ಹಲವು ಯೋಜನೆಗಳನ್ನು ರೂಪಿಸಿದ್ದು, ಜನರಿಗೆ ನಿರಂತರ ವಿದ್ಯುತ್ ಪೂರೈಕೆ ಒದಗಿಸುವತ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಇವತ್ತು ಅಂಕಲಿ ಗ್ರಾಮದೊಳಗೆ ಈಗ ತನ್ನ ಅಧ್ಯಕ್ಷರು ಹೇಳಿದ ಪ್ರಕಾರ ಒಂದು ಅಡಿಷನಲ್ ಟಿಸಿಯನ್ನು ಊರಿಗೆ ಬೇಕಾಗಿರುವಂಥ ಟಿಸಿಯನ್ನು ಹಾಕಿದ್ದೀವಿ. ಹಾಗೆಯೇ ನಮ್ಮ ಈ ಚುನಾವಣೆಯ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಸುಮಾರು 15,000 ಮನೆಗಳಿಗೆ ನಿರಂತರ ಜ್ಯೋತಿ, ಅಂದರೆ ಈ ಫಾರ್ಮ್ ಹೌಸ್ಗಳಿಗೆ ನಿರಂತರ ಜ್ಯೋತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಡಳಿತ ಮಂದಿಯವರು ಹಮ್ಮಿಕೊಂಡಿದ್ವಿ. ಅದರೊಳಗೆ ಸುಮಾರಿಗೆ 2,000 ಮನೆ ಮಟ್ಟ ಅಂದರೆ 1 ಕಂಬ 2 ಕಂಬ ಎಲ್ಲಿ ಕುಣಿತಾವು ಅವನ್ನೆಲ್ಲ. ಆಮೇಲೆ ಅಕಸ್ಮಾತ್ ಈಗ ಸ್ಟ್ರೀಟ್ ರೋಡ್ ಆಚೆ ಕಡೆ ಲೈಟ್ ಇತ್ತು, ಈಚೆ ಕಡೆ ಲೈಟ್ ಇರಲಿಲ್ಲ ಅಂಥದ್ದೇನ್ರೆ ಒಂದು ಎಳೆದ ಕರೆಂಟ್ ಬರುವಂಥದ್ದು ಏನಾದರೂ ಮನೆಗಳಿಗೆ ಕರೆಂಟ್ ಕೊಡುವಂಥ ಒಂದು 2,000 ಮನೆಗಳಿಗೆ ಕೊಟ್ಟಿದ್ದೀವಿ. ಇನ್ನು ಸುಮಾರು ಇನ್ನೇ ಒಂದು 1,300-1,200 ಮನೆಗಳೇನು ಉಳಿದಾವೆ, ಅದಕ್ಕೂ ಶೀಘ್ರದಲ್ಲಿಯೇ ನಾವು ಎಲ್ಲಕ್ಕೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮಗೆ ಆಡಳಿತ ಮಂಡಳಿಯವರೆಲ್ಲ ಇದ್ದಾರೆ, ಎಲ್ಲರೂ ಭಾಳ ಇದರ ಬಗ್ಗೆ ಬಹಳ ಸೀರಿಯಸ್ ಇದ್ದಾರೆ, ಅದಕ್ಕೆ ಅದನ್ನು ಮಾಡದೇ ಮಾಡ್ತಾರೆ ಅಂತ ಮಾತನ್ನು ಹೇಳುತ್ತೆ. ಈ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ನಂದು ಮುಡುಶಿ, ಗಜಾನನ ಕ್ವಳ್ಳಿ, ಅಂಕಲಿ ಪಿಕೆಪಿಎಸ್ ಅಧ್ಯಕ್ಷ ಜಿಆರ್ ಪಾಟೀಲ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭರತ್ ಪುಂಡೆ, ವಿನಯ್ ಗೌಡ ಪಾಟೀಲ, ಮಹದೇವ ಕ್ಷೀರಸಾಗರ, ಆಕಾಶ್ ಜರಲಿ, ಶಶಿಕಾಂತ್ ಗೋಡಸಿ, ಬಸವರಾಜ್ ಪುಂಡಿ, ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆರೋಗ್ಯ ಇಲಾಖೆಯ ನಿಕಟಪೂರ್ವ ರಾಜ್ಯ ಪರಿಷತ್ ಸದಸ್ಯರಾದ ಗೋದಾಬಾಯಿ